ಡಿಯರ್ ಟ್ರೈನೀಸ್, ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಮ್ಯಾಗ್ನೆಟಲ್ಲಿ ಎರಡು ಟೈಪ್ ಮ್ಯಾಗ್ನೆಟ್ ಇದೆ ಅಂತ ಹೇಳಿದ್ದೆ. ಒಂದು ಪರ್ಮನೆಂಟ್ ಮ್ಯಾಗ್ನೆಟು, ಇನ್ನೊಂದು ಟೆಂಪರವರಿ ಮ್ಯಾಗ್ನೆಟ್. ಟೆಂಪ್ರವರಿ ಮ್ಯಾಗ್ನೆಟ್ಗೂ ಪರ್ಮನೆಂಟ್ ಮ್ಯಾಗ್ನೆಟ್ಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಪರ್ಮನೆಂಟ್ ಮ್ಯಾಗ್ನೆಟಲ್ಲಿ ನೀವು ಮ್ಯಾಗ್ನೆಟೈಸಿಂಗ್ ಪ್ರಾಪರ್ಟಿಯನ್ನು ಅಥವಾ ಸಿಂಗಲ್ ಟಚ್ ಮೆಥಡ್ಡಿಂದ, ಡಬಲ್ ಟಚ್ ಮೆಥಡ್ಡಿಂದ, ಅಥವಾ ಡಿವೈಡೆಡ್ ಟಚ್ ಮೆಥಡ್ಡಿಂದ, ಅಥವಾ ಎಲೆಕ್ಟ್ರಿಕ್ ಮೆಥಡ್ಡಿಂದ, ಅಥವಾ ಇಂಡಕ್ಷನ್ ಮೆಥಡ್ಡಿಂದ, ಯಾವುದಾದ್ರೂ ಒಂದು ಮೆಥಡ್ಡಿಂದ ಒಂದು ಸ್ಟೀಲ್ ಬಾರನ್ನು ಮ್ಯಾಗ್ನೆಟೈಸ್ ಮಾಡಿದರೆ ನೀವು ವಿದ್ಯುತ್ತನ್ನು ರಿಮೂವ್ ಮಾಡಿದ್ರೂ ಸಹ ಅದರಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರುತ್ತೆ. ಅದನ್ನು ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಅದೇ ಒಂದು ಸಾಫ್ಟ್ ಐರನ್ ಪೀಸಿಗೆ ನೀವು ತಂತಿಯನ್ನು ಸುತ್ತಿ, ಕಾಪರ್ ವೈರನ್ನು ಸುತ್ತಿಬಿಟ್ಟು ಅದಕ್ಕೆ ಸಪ್ಲೈಯನ್ನು ಕೊಟ್ಟಾಗ ಎಲ್ಲಿವರೆಗೂ ನೀವು ಸಪ್ಲೈಯನ್ನು ಆನ್ ಮಾಡಿರ್ತೀರೋ ಅಲ್ಲಿವರೆಗೂ ಸಾಫ್ಟ್ ಐರನ್ ಪೀಸು ಮ್ಯಾಗ್ನೆಟ್ ಆಗಿರುತ್ತೆ. ನೀವು ಸಪ್ಲೈಯನ್ನು ಸ್ವಿಚ್ ಆಫ್ ಮಾಡಿದ್ರಿ ಅಂದರೆ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಕಳ್ಕೊಳ್ಳುತ್ತೆ. ಇದಕ್ಕೆ ಟೆಂಪ್ರವರಿ ಮ್ಯಾಗ್ನೆಟ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮತ್ತು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿನ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಯಾಕೆ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದರೆ, ನಿಮ್ಮದು ಎಲೆಕ್ಟ್ರಿಕಲ್ ಮಷಿನ್ಸ್ ಏನಿದೆಯಲ್ಲ, ಅದು ಮೇ ಬಿ ಸಿಂಗಲ್ ಪೇಜ್ ಮೋಟಾರ್ ಆಗಿರ್ಬೋದು, 3 ಪೇಜ್ ಮೋಟಾರ್ ಆಗಿರ್ಬೋದು, ಜನ್ರೇಟರ್ ಆಗಿರ್ಬೋದು, ಆಲ್ಟರ್ನೇಟರ್ ಆಗಿರ್ಬೋದು, ಎಲ್ಲ ಮಷಿನ್ನುಗಳು ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿನ ಎಫೆಕ್ಟಿನಿಂದನೇ ವರ್ಕ್ ಆಗ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಈ ಎಲೆಕ್ಟ್ರೋಮ್ಯಾಗ್ನೆಟಿನ ಬಗ್ಗೆ ನಾವು ಸ್ವಲ್ಪ ಡೀಪಾಗಿ ತಿಳ್ಕೊಬೇಕಾಗಿರೋದು ಅವಶ್ಯಕವಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅದರ ಬಗ್ಗೆ ಸ್ಟಡಿ ಮಾಡೋಣ. ಅದರಲ್ಲಿ ಮೊದಲೇದು ಬಂದ್ಬಿಟ್ಟು ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟ್. ಈ ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟಿನ ಬಗ್ಗೆ ನೀವು ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲಲ್ಲಿ ಎರಡೂ ಕಡೆಗೂ ನಿಮಗೆ ಬಂದಿರುತ್ತೆ. ಆರ್ಸ್ಟೆಡ್ಡಿನ ಆವಿಷ್ಕಾರ ನಿಯಮ ಅಂತ. ಏನಪ್ಪ ಈ ಆರ್ಸ್ಟೆಡ್ ನಿಯಮ ಅಂತಂದರೆ, ಎ ಡ್ಯಾನಿಷ್ ಸೈಂಟಿಸ್ಟ್ ಡ್ಯಾನಿಷ್ ಸೈಂಟಿಸ್ಟು 1819ರಲ್ಲಿ ಒಂದು ಡಿಸ್ಕವರಿ ಮಾಡ್ದ. ಏನು ಮಾಡ್ದ ಅಂದರೆ, ವೈಲ್ ಗಿವಿಂಗ್ ಎ ಡೆಮಾನ್ಸ್ಟ್ರೇಷನ್ ಲೆಕ್ಚರ್, ಇವನೇನು ಮಾಡ್ದ ಅಂತಂದರೆ, ಇವನ ಪ್ರಕಾರ ಸಪೋಸ್ ಎ ವೈರ್ ಇನ್ ವಿಚ್ ದ ಕರೆಂಟ್ ಈಸ್ ಟು ಬಿ ಪಾಸ್ಡ್ ಈಸ್ ಅರೇಂಜ್ಡ್ ಇನ್ ದ ಡೈರೆಕ್ಷನ್ ಆಫ್ ನಾರ್ತ್ ಆ್ಯಂಡ್ ಸೌತ್ ಪೋಲ್. ಈಗ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ. ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿನಲ್ಲಿ ನೀವು ಸಪ್ಲೈಯನ್ನು ಕರೆಂಟನ್ನು ಕೊಟ್ಟು ಕರೆಂಟನ್ನು ಹರಿಸಿದಾಗ ಅದರ ಹತ್ತಿರ ಒಂದು ಮ್ಯಾಗ್ನೆಟಿಕ್ ಕಂಪಸನ್ನು ಒಯ್ದ್ರಿ ಅಂತಂದರೆ ಅದೇನಾಗುತ್ತೆ ಅಂತಂದರೆ ಡಿಫ್ಲೆಕ್ಟ್ ಆಗುತ್ತೆ. ಡಿಫ್ಲೆಕ್ಟ್ ಯಾವ ಥರ ಆಗುತ್ತೆ? ಡಿಪೆಂಡಿಂಗ್ ಆನ್ ದ ಪೊಲಾರಿಟಿ ಆಫ್ ದ ಸಪ್ಲೈ ಗಿವನ್ ಟು ದ ಕಂಡಕ್ಟರ್. ಈ ಒಂದು ಕಂಡಕ್ಟರ್ಗೆ ನೀವು ಯಾವ ಪೊಲಾರಿಟಿಯನ್ನು ಸಪ್ಲೈಯನ್ನು ಕೊಟ್ಟಿರ್ತೀರಲ್ಲ, ಆ ಪೊಲಾರಿಟಿಗೆ ತಕ್ಕಂತೆ ನಿಮ್ಮದು ಮ್ಯಾಗ್ನೆಟಿಕ್ಸ್ ಕಂಪಾಸು ರೊಟೇಷನ್ ಆಗುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂತಂದರೆ, ಯಾವುದೇ ಒಂದು ಕಂಡಕ್ಟರಿಗೆ ನಾವು ಸಪ್ಲೈಯನ್ನು ಕೊಟ್ಟಾಗ ದ ಮ್ಯಾಗ್ನೆಟಿಕ್ ಲೈನ್ಸ್ ಎನ್ಸರ್ಕಲ್ಡ್ ಅರೌಂಡ್ ದ ಕಂಡಕ್ಟರ್. ಮ್ಯಾಗ್ನೆಟಿಕ್ ಲೈನ್ಸ್ ಏನಾಗುತ್ತೆ, ಆ ಕಂಡಕ್ಟರಿನ ಸುತ್ತ ಸುತ್ತುವರೆದಿರುತ್ತೆ. ಬಟ್ ಇಟ್ ಈಸ್ ಎ ಇನ್ವಿಸಿಬಲ್, ನಮ್ಮ ಕಣ್ಣಿಗೆ ಕಾಣಲ್ಲ. ಬಟ್ ಅದರ ಪ್ರೆಸೆನ್ಸನ್ನು ನಾವು ಗೊತ್ತಾಗುತ್ತೆ ನಮಗೆ. ಹೆಂಗೆ? ಒಂದು ಮ್ಯಾಗ್ನೆಟಿಕ್ ಕಂಪಾಸನ್ನು ನೀವು ಆ ಒಂದು ಫೀಲ್ಡಿನ ಹತ್ತಿರ ತೊಗೊಂಡು ಹೋದಾಗ ದ ಮ್ಯಾಗ್ನೆಟಿಕ್ ಕಂಪಾಸ್ ವಿಲ್ ಬಿ ಡಿಫ್ಲೆಕ್ಟ್. ಸೊ ಇದ್ರದ್ದು ನಾರ್ತ್ ಪೋಲ್ ಆದಾಗ ಅದು ಈಸ್ಟಲ್ಲಿ ನಿಲ್ಲುತ್ತೆ, ಇಲ್ಲ ವೆಸ್ಟಲ್ಲಿ ನಿಲ್ಲುತ್ತೆ. ಸೊ ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಯಾವುದೇ ಒಂದು ಕಂಡಕ್ಟರಿನಲ್ಲಿ ನಾವು ಕರೆಂಟನ್ನು ಹಾಯಿಸಿದಾಗ ಅದರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಪೊಲಾರಿಟಿ ಆಫ್ ದ ಸಪ್ಲೈ. ಈ ಒಂದು ಬೇಸಿಸಿನ ಮೇಲೆ ನೆಕ್ಸ್ಟ್ ಜನ್ರೇಷನು ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಇದನ್ನು ನಾವು ಕಂಡುಹಿಡಿದ್ವಿ. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಆನ್ ಪಾಸಿಂಗ್ ಎ ಕರೆಂಟ್ ಥ್ರೂ ಎ ಕಾಯಿಲ್ ಆಫ್ ವೈರ್, ಎ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಸೆಟ್ ಆಫ್ ಅರೌಂಡ್ ದ ಕಾಯಿಲ್. ಯಾವುದೇ ಒಂದು ಕಾಯಿಲಲ್ಲಿ ನೀವು ಕರೆಂಟನ್ನು ಹಾಯಿಸಿದಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು ಅದರ ಸುತ್ತ ಸೆಟ್ ಆಫ್ ಆಗುತ್ತೆ. ಅದು ಏರ್ ಕೋರ್ ಅಂತ ಕರಿತೀವಿ. ಅದೇ ತಂತಿಯನ್ನು ಸಾಫ್ಟ್ ಐರನ್ನಿನ ಸುತ್ತ ಸುತ್ತಿದಾಗ
ಸಾಫ್ಟ್ ಐರನ್ ಸುತ್ತಿದಾಗ ಏನಾಗುತ್ತೆ, ನೀವು ಆ ಕಾಪರ್ ವೈರ್ಗೆ ಸಪ್ಲೈಯನ್ನು ಕೊಟ್ಟಾಗ ದ ಸಾಫ್ಟ್ ಐರನ್ ಬಿಕಮ್ ಮ್ಯಾಗ್ನೆಟೈಸ್ ಅಂಟಿಲ್ ಈ ಪಾಸಿಂಗ್ ದ ಕರೆಂಟ್ ಥ್ರೂ ದ ವೈರ್. ಈ ವೈರಿನ ಮೂಲಕ ನೀವು ಎಲ್ಲಿವರೆಗೂ ಕರೆಂಟನ್ನು ಪಾಸ್ ಮಾಡ್ತಾ ಇರ್ತೀರೋ ಅಲ್ಲಿವರೆಗೂ ಸಹ ಸಾಫ್ಟ್ ಐರನ್ ಪೀಸು ಮ್ಯಾಗ್ನೆಟ್ ಆಗಿರುತ್ತೆ. ಸಪ್ಲೈನ ಡಿಸ್ಕನೆಕ್ಟ್ ಮಾಡಿದ್ರಿ ಅಂದರೆ ಇಟ್ ಲೂಸಸ್ ಇಟ್ಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಈ ಒಂದು ಪ್ರೋಸೆಸ್ಸನ್ನು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಈ ಪೊಲ್ಯಾರಿಟಿ ಯಾವ ರೀತಿ ಇರುತ್ತೆ? ಈಗ ಸಾಫ್ಟ್ ಐರನ್ ಪೀಸ್ಗೆ ನೀವು ವೈರನ್ನು ಸುತ್ತಿ ಮ್ಯಾಗ್ನೆಟೈಸ್ ಮಾಡಿದಾಗ ಒಂದು ನಾರ್ತ್ ಪೋಲು ಮತ್ತು ಒಂದು ಸೌತ್ ಪೋಲು ಕ್ರಿಯೇಟ್ ಆಗುತ್ತೆ. ಈ ನಾರ್ತ್ ಪೋಲು ಮತ್ತು ಸೌತ್ ಪೋಲ್ ಇದ್ದಿದ್ದನ್ನು ನಾರ್ತ್ ಪೋಲ್ ಇದ್ದಿದ್ದನ್ನು ಸೌತ್ ಪೋಲು ಮಾಡ್ತಕ್ಕಂಥದ್ದು ನಮ್ಮ ಕೈಯಲ್ಲಿರುತ್ತೆ. ಹೆಂಗೆ? ಬೈ ಇಂಟರ್ಚೇಂಜಿಂಗ್ ದ ಪೊಲ್ಯಾರಿಟಿ ಆಫ್ ದ ಸಪ್ಲೈ ಪೊಲ್ಯಾರಿಟಿಯನ್ನು ನಾವು ಚೇಂಜ್ ಮಾಡಿದಾಗ ಅದ್ರ ಪೊಲ್ಯಾರಿಟಿ, ಮ್ಯಾಗ್ನೆಟಿನ ಪೊಲ್ಯಾರಿಟಿಯನ್ನು ಸಹ ನಾವು ಚೇಂಜ್ ಮಾಡ್ಬೋದು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಇನ್ ಎ ವೈರ್ ಅಥವಾ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಯಾವುದೇ ಒಂದು ಕಂಡಕ್ಟರಲ್ಲಿ ನಾವು ಕರೆಂಟನ್ನು ಹಾಯಿಸಿದಾಗ ಆಗಲೇ ಹೇಳ್ದಂಗೆ ಮ್ಯಾಗ್ನೆಟಿಕ್ ಲೈನ್ಸ್ ಆರ್ ಎನ್ಸರ್ಕಲ್ಡ್ ಅರೌಂಡ್ ದ ಕಂಡಕ್ಟರ್ ಡಿಪೆಂಡಿಂಗ್ ಆನ್ ದ ಪೊಲಾರಿಟಿ ಆಫ್ ದ ಸಪ್ಲೈ. ಯಾವ ಸಪ್ಲೈ ಪೊಲಾರಿಟಿ ಇರುತ್ತೋ ಅದಕ್ಕೆ ತಕ್ಕಂತೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಲೈನ್ಸು ಈ ಥರ ಕಂಡಕ್ಟರಿನ ಸುತ್ತುವರೆದಿರುತ್ತೆ. ಈ ಒಂದು ಮ್ಯಾಗ್ನೆಟಿಕ್ ಲೈನ್ಸನ್ನು ಯಾವ ಡೈರೆಕ್ಷನ್ನಲ್ಲಿರುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಒಂದು ರೈಟ್ ಹ್ಯಾಂಡ್ ಗ್ರಿಪ್ ರೂಲ್ ಅಂತ ಇದೆ. ಏನಪ್ಪ ರೈಟ್ ಹ್ಯಾಂಡ್ ಗ್ರಿಪ್ ರೂಲ್ ಅಂತಂದರೆ, ಈ ಒಂದು ಕಂಡಕ್ಟ್ರಲ್ಲಿ ನೀವು ರೈಟ್ ಹ್ಯಾಂಡ್ ತಂಬಿಂದ ಈ ರೀತಿಯಾಗಿ ಹಿಡಿದಾಗ ತಂಬ್ ಅಂದರೆ ಹೆಬ್ಬೆರಳು ಏನು ಇಂಡಿಕೇಟ್ ಮಾಡುತ್ತೆ, ಇಟ್ ವಿಲ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಕರೆಂಟನ್ನು ಇಂಡಿಕೇಟ್ ಮಾಡುತ್ತೆ. ಅದರ್ ಫಿಂಗರ್ಸ್, ಉಳಿದಿರ್ತಕ್ಕಂಥ ಫಿಂಗರಿಂದ ನೀವು ಕಂಡಕ್ಟರ್ನ ಹಿಡ್ಕೊಂಡಿರ್ತೀರಲ್ಲ, ದಟ್ ಕಂಡಕ್ಟರ್ ಶೋಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ಸರ್ಕಲ್ಡ್ ಅರೌಂಡ್ ದ ಕಂಡಕ್ಟರ್. ಮ್ಯಾಗ್ನೆಟಿಕ್ ಫೀಲ್ಡು ಯಾವ ಡೈರೆಕ್ಷನ್ನಲ್ಲಿ ಸುತ್ತುವರೆದಿದೆ ಅನ್ನೋದನ್ನು ಉಳಿದಿರ್ತಕ್ಕಂಥ ಬೆರಳುಗಳು ತೋರಿಸುತ್ತೆ. ಸೊ ಇಲ್ಲಿ ಫಿಗರನ್ನು ನೀವು ಅಬ್ಸರ್ವ್ ಮಾಡಿರಿ. ಥಂಬ್ ವಿಲ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ಅದರ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್, ನೋಡಿರಿ ಮ್ಯಾಗ್ನೆಟಿಕ್ ಫೀಲ್ಡು ಯಾವ ರೀತಿ ಸುತ್ತುವರುತ್ತೆ ಅನ್ನೋದನ್ನು ಅದರ್ ಫಿಂಗರ್, ನೀವು ಉಳಿದಿರ್ತಕ್ಕಂಥ ಫಿಂಗರ್ಗಳು ಇಂಡಿಕೇಟ್ ಮಾಡುತ್ತೆ. ಇದನ್ನು ನಾವು ರೈಟ್ ಹ್ಯಾಂಡ್ ಗ್ರಿಪ್ ರೂಲ್ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಕಾರ್ಕ್ ಸ್ಕ್ರೂ ರೂಲ್ ಅಂತ ಇದೆ. ಈ ಕಾರ್ಕ್ ಸ್ಕ್ರೂ ರೂಲಿಂದನೂ ಸಹ ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಕಂಡಕ್ಟರನ್ನು ಕಂಡುಹಿಡಿಯಬಹುದು. ಹೆಂಗೆ? ಈ ಒಂದು ಕಂಡಕ್ಟ್ರಿಂದ ನೀವು ಕರೆಂಟನ್ನು ಪಾಸ್ ಮಾಡಿದಾಗ ಈ ಒಂದು ಕಾರ್ಕ್ ಸ್ಕ್ರೂ ನೋಡಿದ್ದೀರ ನೀವು, ಈ ಥರ ಕಾರ್ಕ್ ಸ್ಕ್ರೂ ಅಥವಾ ಜಿಮ್ಲೆಟನ್ನು ನೋಡಿದ್ದೀರ. ಆ ಜಿಮ್ಲೆಟನ್ನು ನಾವು ಏನು ಮಾಡ್ತೀವಿ, ರೊಟೇಷನ್ ಮಾಡ್ತೀವಿ, ಹೌದಾ? ಅದು ಯಾವ ಡೈರೆಕ್ಷನಲ್ಲಿ ನಾವು ರೊಟೇಷನ್ ಮಾಡ್ತೀವೋ ದಟ್ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದ ಕಾರ್ಕ್ ವಿಲ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದ ಟಿಪ್ ಆಫ್ ದ ಕಾರ್ಕ್ ವಿಲ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಕರೆಂಟ್. ಡೈರೆಕ್ಷನ್ ಆಫ್ ಕರೆಂಟನ್ನು ಟಿಪ್ ಆಫ್ ದ ಕಾರ್ಕು ಇಂಡಿಕೇಟ್ ಮಾಡುತ್ತೆ. ಅದನ್ನು ನಾವೇನು ಕ್ಲಾಕ್ ವೈಸಲ್ಲಿ ಅಥವಾ ಆಂಟಿ ಕ್ಲಾಕ್ ವೈಸಲ್ಲಿ ಟೈಟ್ ಮಾಡೋದಕ್ಕೆ ತಿರುಗಿಸ್ತೇವಲ್ಲ, ಅದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಇಂಡಿಕೇಟ್ ಮಾಡುತ್ತೆ. ಇದಕ್ಕೆ ನಾವು ಕಾರ್ಕ್ ಸ್ಕ್ರೂ ರೂಲ್ ಅಂತ ಕರಿತೀವಿ. ಈ ರೂಲನ್ನು ಯೂಸ್ ಮಾಡಿಬಿಟ್ಟು ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡು ಒಂದು ಕಂಡಕ್ಟರ್ನಲ್ಲಿ ಪತ್ತೆ ಮಾಡ್ಬೋದು. ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಸೊಲನಾಯ್ಡ್ ಅಂತಂದರೆ ಯಾವುದೇ ಒಂದು ಮ್ಯಾಗ್ನೆಟಿಗೆ ನೀವು ವೈರನ್ನು ಸುತ್ತಿಲ್ಲ, ಯಾವುದಾದ್ರೂ ಒಂದು ಸಾಫ್ಟ್ ಐರನ್ ಪೀಸ್ಗೆ ವೈರನ್ನು ಸುತ್ತಿಲ್ಲ, ಬರೀ ಕಾಯಿಲನ್ನು ಸುತ್ತಿದ್ರಿ ಅಂತಂದರೆ, ಆ ಕಾಯಿಲ್ ಒಳಗಡೆ ಸಪ್ಲೈ ಕೊಟ್ರಿ ಅಂತಂದರೆ ಆವಾಗಲೂ ಸಹ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ, ಇದಕ್ಕೆ ನಾವು ಸೊಲನಾಯ್ಡ್ ಕಾಯಿಲ್ ಅಂತ ಕರಿತೀವಿ. ಈ ಸೊಲನಾಯ್ಡ್ ಕಾಯಿಲಿನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಎರಡು ದ್ರವಗಳು ಅದರಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಒಂದು ದೇರ್ ಈಸ್ ನೋ ಕೋರ್, ಯಾವುದೇ ಕೋರ್ ಇಲ್ಲ ಅಂತಂದರು. ಕೋರ್ ಅಂದರೆ ಏನು? ಈಗ ನಾನು ಆಗಲೇ ಹೇಳಿದೆ, ಸಾಫ್ಟ್ ಐರನ್ನ ಮೇಲ್ಗಡೆ ವೈರನ್ನು ಸುತ್ತೀವಿ ಅಂತ. ಬಟ್ ಇದರಲ್ಲಿ ಯಾವುದೇ ಸಾಫ್ಟ್ ಐರನ್ ಇಲ್ಲದೇ ಇದ್ರೂ ಬರೀ ತಂತಿಯನ್ನು ಸುತ್ತಿ ಅದಕ್ಕೆ ಸಪ್ಲೈ ಕೊಟ್ಟರು ಸಹ ಅದರಲ್ಲೂ ಸಹ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸರ್ಕಲ್ಡ್ ಆಗುತ್ತೆ, ಕವರ್ ಆಗುತ್ತೆ. ಅದರಲ್ಲೂ ಸಹ ನಾರ್ತ್ ಪೋಲು ಮತ್ತು ಸೌತ್ ಪೋಲು ಕ್ರಿಯೇಟ್ ಆಗುತ್ತೆ. ದಿಸ್ ಈಸ್ ನೋನ್ ಆ್ಯಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಸೊಲನಾಯ್ಡ್. ಇದಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸೊಲನಾಯ್ಡ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಕೋರ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎ ಕಾಯಿಲ್ ಕ್ಯಾನ್ ಬಿ
ಮೇಡ್ ಸ್ಟ್ರಾಂಗರ್ ಸ್ಟಿಲ್ ಬೈ ಕೀಪಿಂಗ್ ದ ಐರನ್ ಕೋರ್ ಇನ್ಸೈಡ್ ದ ಕಾಯಿಲ್ ಆಫ್ ದ ವೈರ್. ಸೊ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಸ್ಟ್ರಾಂಗ್ ಆಗಿ ಮಾಡ್ವಿ. ಈಗ ಈ ಕಾಯಿಲ್ ಒಳಗಡೆ ನಿಮ್ಮದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಬಟ್ ಸ್ಟ್ರಾಂಗ್ ಆಗಿರಲ್ಲ, ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿರಲ್ಲ. ಅದರೊಳಗಡೆ ಸ್ಟ್ರಾಂಗ್ ಮ್ಯಾಗ್ನೆಟ್ ಕ್ರಿಯೇಟ್ ಆಗಬೇಕು ಅಂದರೆ ಏನು ಮಾಡಬೇಕು, ಇದು ಒಂದು ಐರನ್ ಬಾರ್ ಏನಿದೆಯಲ್ಲ ಅದರೊಳಗಡೆ ಇನ್ಸರ್ಟ್ ಮಾಡಬೇಕು. ಕಾಯಿಲಿನ ಒಳಗಡೆ ಇನ್ಸರ್ಟ್ ಮಾಡಿದಾಗ ದಿಸ್ ಐರನ್ ಬಾರ್ ಬಿಕಮ್ಸ್ ಎ ಸ್ಟ್ರಾಂಗರ್ ಮ್ಯಾಗ್ನೆಟ್. ಅದನ್ನು ನಾವೇನಂತ ಕರಿತೀವಿ, ಮ್ಯಾಗ್ನೆಟಿಕ್ ಕೋರ್ ಅಂತ ಕರಿತೀವಿ. ಸಿನ್ಸ್ ದ ಸಾಫ್ಟ್ ಐರನ್ ಮ್ಯಾಗ್ನೆಟ್ ಆ್ಯಂಡ್ ಹ್ಯಾಸ್ ಎ ಲೋ ರಿಲಕ್ಟೆನ್ಸ್, ಇಟ್ ಅಲೋಸ್ ದ ಮೋರ್ ಫ್ಲಕ್ಸಸ್ ಲೈನ್ಸ್ ಟು ಕಾನ್ಸಂಟ್ರೇಟೆಡ್ ಇನ್ ಇಟ್ ದ್ಯಾನ್ ಇಟ್ ವುಡ್ ಬಿ ಇನ್ ಏರ್ ಕೋರ್. ಸೊ ಏರ್ ಕೋರಲ್ಲಿ ರಿಲಕ್ಟೆನ್ಸು ಜಾಸ್ತಿ ಇರುತ್ತೆ. ನೀವು ಒಂದು ಸ್ಟೀಲ್ ಬಾರನ್ನು ಅಥವಾ ಸಾಫ್ಟ್ ಐರನನ್ನು ಒಳಗಡೆ ಸೇರಿಸಿದ್ರಿ ಅಂತಂದರೆ ಅಲ್ಲಿ ರಿಲಕ್ಟೆನ್ಸು ಕಡಿಮೆ ಆಗುತ್ತೆ. ರಿಲಕ್ಟೆನ್ಸ್ ಅಂದರೆ ಏನಪ್ಪ ಅಂದರೆ ಅಪೋಸಿಷನ್ ಆಫರ್ ಟು ದ ಫ್ಲೋ ಆಫ್ ಫ್ಲಕ್ಸಸ್. ಅಪೋಸಿಷನ್ ಆಫರ್ ಟು ದ ಫ್ಲೋ ಆಫ್ ಕರೆಂಟಿಗೆ ನಾವು ರೆಸಿಸ್ಟೆನ್ಸ್ ಅಂತ ಹೆಂಗೆ ಕರಿತೇವೋ ಅದೇ ರೀತಿಯಾಗಿ ಈ ಫ್ಲಕ್ಸ್ಗಳ ತಡೆಯುವಿಕೆಯನ್ನು, ಅಡಚಣೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಗುಣವನ್ನು ರಿಲಕ್ಟೆನ್ಸ್ ಅಂತ ಕರಿತೀವಿ. ನಾವು ಕಾಯಿಲಿನ ಒಳಗಡೆ ಕೋರನ್ನು ಫಿಕ್ಸ್ ಮಾಡಿದಾಗ ಈ ರಿಲಕ್ಟೆನ್ಸ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಕೋರನ್ನು ಯೂಸ್ ಮಾಡ್ತೀವಿ ಯಾವಾಗಲೂ ಎಲೆಕ್ಟ್ರೋಮ್ಯಾಗ್ನೆಟಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಂತ ಬರುತ್ತೆ. ಏನು ರೈಟ್ ಹ್ಯಾಂಡ್ ಪಾಮ್ ರೂಲು? ಈಗ ಒಂದು ಸೊಲಾಯ್ಡ್ ಕಾಯಿಲ್ ಇದೆಯಪ್ಪ, ಈ ಕಾಯಿಲ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಯಾವ ಡೈರೆಕ್ಷನ್ನಲ್ಲಿ ಮೂವ್ ಆಗ್ತಾಯಿದೆ ಅಂತ ನೀವು ಇಂಡಿಕೇಶನ್ ತೋರಿಸ್ಬೇಕು ಅಂತಂದರೆ ಇದು ರೈಟ್ ಹ್ಯಾಂಡ್ ಪಾಮ್ ರೂಲ್. ಈ ರೀತಿಯಾಗಿ ಕೋರನ್ನು ನಾವು ಹಿಡಿದಾಗ, ರೈಟ್ ಹ್ಯಾಂಡಲ್ಲಿ ಹಿಡಿದಾಗ ದ ಥಂಬ್ ಇಂಡಿಕೇಟ್ಸ್ ದ ನಾರ್ತ್ ಪೋಲ್ ಆ್ಯಂಡ್ ಅದರ್ ಫಿಂಗರ್ ಎನ್ಸರ್ಕಲ್ಡ್ ದ ಕೋರ್ ವಿಲ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಇಂಡಿಕೇಟ್ ಮಾಡುತ್ತೆ. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ಫೈಂಡ್ ದ ಮ್ಯಾಗ್ನೆಟಿಕ್ ಲೈನ್ಸ್ ಆ್ಯಂಡ್ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದ ಸೊಲನಾಯ್ಡ್ ಕಾಯಿಲ್. ಸೊಲನಾಯ್ಡ್ ಕಾಯಿಲಲ್ಲಿ ಡೈರೆಕ್ಷನ್ ಆಫ್ ಕರೆಂಟು ಮತ್ತು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪತ್ತೆ ಹಚ್ಚೋದಕ್ಕೆ ಮತ್ತು ನಾರ್ತ್ ಪೋಲು ಸೌತ್ ಪೋಲನ್ನು ಪತ್ತೆ ಹಚ್ಚೋದಕ್ಕೆ ಈ ರೈಟ್ ಹ್ಯಾಂಡ್ ಪಾಮ್ ರೂಲನ್ನು ಅಪ್ಲೈ ಮಾಡ್ಕೊತೀವಿ. ಸೊ ಇಷ್ಟು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಗ್ಗೆ ತಿಳ್ಕೊಂಡಿವಿ. ಈಗ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಮತ್ತು ಎಲೆಕ್ಟ್ರಿಕಲ್ ಸರ್ಕ್ಯೂಟ್? ಎರಡೂ ಸಿಮಿಲರ್ ಆಗಿರುತ್ತೆ, ಸಮ್ ಡಿಫ್ರೆನ್ಸ್ ಇದೆ. ಈಗ ನಿಮಗೊಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ರ ಬಗ್ಗೆ ಹೇಳ್ತೀನಿ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂದರೆ ಏನಿರುತ್ತಪ್ಪ, ಒಂದು ಸ್ವಿಚ್ ಇರುತ್ತೆ, ಒಂದು ಸೋರ್ಸ್ ಇರುತ್ತೆ, ಒಂದು ಲೋಡ್ ಇರುತ್ತೆ, ಒಂದು ಲೈಟ್ ಅಂತಲೇ ತಿಳ್ಕೊಳ್ಳಿ. ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ವೈರಲ್ಲಿ ಕರೆಂಟು ಪಾಸ್ ಆಗಿಬಿಟ್ಟು ಆ ಕರೆಂಟಿಂದ ಮೂಲಕ ಬಲ್ಪು ಆನ್ ಆಗುತ್ತೆ. ಸೊ ಅದೇನು ಆಗುತ್ತೆ, ಆನ್ ಆದಾಗ ಬಲ್ಪ್ ಆನ್ ಆದ ತಕ್ಷಣ ಇಟ್ ರೇಡಿಯೇಟ್ಸ್ ದ ಲೈಟ್ ಅಂದರೆ ಬೆಳಕಿನ ಕಿರಣಗಳನ್ನು ಹೊರಹೊಮ್ಮುತ್ತೆ. ಸೊ ಈಗ ನಾವು ಸೋರ್ಸ್ ಒಳಗಡೆ ಏನಿರುತ್ತೆ ಅದನ್ನು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಬ್ಯಾಟ್ರಿ ಸಪ್ಲೈಗೆ ಏನು ಕೊಡ್ತೀವಲ್ಲ ಅದು ಎಲೆಕ್ಟ್ರೋಮೋಟಿವ್ ಫೋರ್ಸ್. EMF ಅನ್ನು ಕೊಟ್ಟಾಗ ಅದರಲ್ಲಿ ವೈರಿನಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ಚಲಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಕರೆಂಟ್ ಅಂತ ಕರಿತೀವಿ. ಕರೆಂಟ್ ಫ್ಲೋ ಆದ ತಕ್ಷಣ ಅಲ್ಲಿ ಬಲ್ಪಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸ್ ಏನು ಮಾಡುತ್ತೆ, ಕರೆಂಟನ್ನು ಆಪೋಸ್ ಮಾಡುತ್ತೆ. ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆಮೇಲೆ ನೀವು ಬಲ್ಪಿನ ಮೂಲಕ, ಫಿಲಮೆಂಟಿನ ಮೂಲಕ ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ, ಲೈಟಿನ ಕಿರಣಗಳು ಹೊರಗೊಮ್ಮುತ್ತೆ. ಇದು ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ನಡೀತಕ್ಕಂಥ ಪ್ರೋಸೆಸ್. ಅದೇ ಪ್ರೋಸೆಸ್ಸು ಇಲ್ಲಿ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲೂ ಸಹ ನಡೆಯುತ್ತೆ. ಸೊ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಅಂತ ಕರಿತೀವಿ ನಾವೀಗ. ಎಲೆಕ್ಟ್ರೋಮೋಟಿವ್ ಫೋರ್ಸು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಆದರೆ ಇಲ್ಲಿ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಅಂತ ಬರುತ್ತೆ, MMF. ದ ಅಮೌಂಟ್ ಆಫ್ ಫ್ಲಕ್ಸ್ ಡೆನ್ಸಿಟಿ ಸೆಟ್ ಅಪ್ ಇನ್ ದ ಕೋರ್ ಈಸ್ ಡಿಪೆಂಡಿಂಗ್ ಅಪಾನ್ ದ 5 ಫ್ಯಾಕ್ಟರ್. ಸೊ ಇಲ್ಲೊಂದು ಕೋರ್ ಇದೆ, ಕೋರಿನ ಸುತ್ತ ತಂತಿಯ ಸುರುಳಿಯನ್ನು ಸುತ್ತಿದ್ದೀರ, ಬ್ಯಾಟ್ರಿಯಿಂದ ಸಪ್ಲೈಯನ್ನು ಕೊಡ್ತೀವಿ. ಸಪ್ಲೈಯನ್ನು ಕೊಟ್ಟಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗುತ್ತೆ. ಆ ಅಮೌಂಟ್ ಆಫ್ ಫ್ಲಕ್ಸ್ ಡೆನ್ಸಿಟಿ, ಸೊ ಇದರಲ್ಲಿ ಈಗ ನೀವು ಬಲ್ಪಿಗೆ ಸಪ್ಲೈಯನ್ನು ಕೊಟ್ಟಾಗ ಯಾವ ರೀತಿಯಾಗಿ ಬೆಳಕಿನ ಕಿರಣಗಳು ಹೊರಗಡೆ ಬರುತ್ತೋ ಅದೇ ರೀತಿಯಾಗಿ
ಈ ಒಂದು ಸಾಫ್ಟ್ ಐರನ್ ಪೀಸಿನ ಸುತ್ತ ತಂತಿಯನ್ನು ಸುತ್ತಿದಾಗ ಮ್ಯಾಗ್ನೆಟಿಕ್ ಲೈನ್ಸ್ಗಳು ಹೊರಗಡೆ ಬರುತ್ತೆ. ಅದಕ್ಕೆ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಕರಿತೀವಿ. ಆ ಫ್ಲಕ್ಸ್ ಡೆನ್ಸಿಟಿ ಎಷ್ಟಿರುತ್ತೆ ಅನ್ನೋದು 5 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದನೇದು ಯಾವುದ್ಯಾವ್ದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಒಂದನೇದು ಕರೆಂಟ್, ಎಷ್ಟು ಪ್ರಮಾಣದಲ್ಲಿ ಕರೆಂಟನ್ನು ಹರಿಸ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎರಡನೇದು ಆ ಸಾಫ್ಟ್ ಐರನಿನ ಸುತ್ತ ಎಷ್ಟು ನಂಬರ್ ಆಫ್ ಟನ್ಸನ್ನು ಸುತ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೂರನೇದು ನಾವು ಕೋರ್ ಏನು ಯೂಸ್ ಮಾಡ್ತಿದ್ದೇವಲ್ಲ, ಆ ಕೋರು ಯಾವ ಮಟೀರಿಯಲಿಂದ ಮಾಡಿರ್ತಾರೆ, ವೆದರ್ ಇಟ್ ಈಸ್ ಎ ಸಾಫ್ಟ್ ಐರನ್ನಾ ಅಥವಾ ಸ್ಟೀಲಾ ಅಥವಾ ನಿಕ್ಕಲ್ಲಾ, ಕೋಬಾಲ್ಟಾ, ಟಂಗ್ಸ್ಟನ್ನಾ, ಯಾವ ಕೋರನ್ನು ಯೂಸ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ದ ಲೆಂತ್ ಆಫ್ ದ ಕೋರ್ ಅಂತಂದರೆ ಗೊತ್ತಾಗ್ತಾ ಇದೆಯಲ್ಲ. ಸೊ ದಿಸ್ ಈಸ್ ಎ ಕೋರ್. ವೈರ್ ಏನು ಸುತ್ತಿದಾರಲ್ಲ ಅದ್ರ ಒಳಗಡೆ ಇರ್ತಕ್ಕಂಥದ್ದು ಕೋರ್. ಆ ಕೋರಿನ ಲೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕೋರ್. ಮೋರ್ ಕರೆಂಟ್ ಆ್ಯಂಡ್ ಮೋರ್ ನಂಬರ್ ಆಫ್ ಟನ್ಸ್ ಆಫ್ ವೈರ್ ವಿ ಯೂಸ್, ದ ಗ್ರೇಟರ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಎಫೆಕ್ಟ್. ನಂಬರ್ ಆಫ್ ಟನ್ಸನ್ನು ಜಾಸ್ತಿ ಮಾಡಿದರೆ ಫ್ಲಕ್ಸ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಕರೆಂಟನ್ನು ಜಾಸ್ತಿ ಪಾಸ್ ಮಾಡಿದರೆ ಫ್ಲಕ್ಸ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ವಿ ಕಾಲ್ ದಿಸ್ ಪ್ರಾಡಕ್ಟ್ ಆಫ್ ಟನ್ಸ್ ಆ್ಯಂಡ್ ಕರೆಂಟ್ ಈಸ್ ಮ್ಯಾಗ್ನೆಟೋಮೋಟಿವ್ ಫೋರ್ಸ್. ಸೊ ಈಗ ನಂಬರ್ ಆಫ್ ಟನ್ಸು ಮತ್ತು ಎಷ್ಟು ಕರೆಂಟನ್ನು ಪಾಸ್ ಮಾಡ್ತಾ ಇದ್ದೀರಾ, ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ಬರ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಮ್ಯಾಗ್ನೆಟೋಮೋಟಿವ್ ಫೋರ್ಸ್. ಸೊ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಈಸ್ ದ ಪ್ರಾಡಕ್ಟ್ ಆಫ್ ನಂಬರ್ ಆಫ್ ಟನ್ಸ್ ಆ್ಯಂಡ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್, ಮ್ಯಾಗ್ನೆಟಿಕ್ ಸರ್ಕ್ಯೂಟಿನ ಮೂಲಕ ಫ್ಲೋ ಆಗ್ತಕ್ಕಂಥ. ಸೊ ಈಗ ಎಮ್ ಎಫ್ಗೆ ನೀವು ಏನು ಬರೆದಿವಿ? ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಎನ್ ಇಂಟು ಐ. ಎನ್ ಅಂದರೆ ನಂಬರ್ ಆಫ್ ಟನ್ಸು, ಐ ಅಂದರೆ ಎಷ್ಟು ಕರೆಂಟನ್ನು ಫ್ಲೋ ಮಾಡ್ತಾ ಇದ್ದೀರಾ. ಸೊ ವೇರ್ ದ ಎಮ್ ಎಫ್ ಇಸ್ ದ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಇನ್ ಆಂಪಿಯರ್ ಆ್ಯಂಡ್ ಎನ್ ಈಸ್ ದ ನಂಬರ್ ಆಫ್ ಟನ್ಸ್ ಆ್ಯಂಡ್ ಐ ಈಸ್ ದ ಕರೆಂಟ್ ಇನ್ ದ ಕಾಯಿಲ್ ಇನ್ ಆಂಪಿಯರ್. ಸೊ ಈಗ ಎಮ್ ಎಫನ್ನು ಕಂಡುಹಿಡೀರಿ ಅಂತಂದರೆ ನೀವೇನು ಫಾರ್ಮುಲಾ ಯೂಸ್ ಮಾಡಬೇಕು? ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಇಸ್ ದ ಪ್ರಾಡಕ್ಟ್ ಆಫ್ ನಂಬರ್ ಆಫ್ ಟನ್ಸ್ ಇಂಟು ಕರೆಂಟ್. ಅದಕ್ಕೆ ಯೂನಿಟ್ ಏನಪ್ಪ ಎಮ್ ಎಫ್ ಅಂತಂದರೆ ಆಂಪಿಯರ್ ಟನ್ಸ್. ಎನ್ ಅಂತಂದರೆ ನಂಬರ್ ಆಫ್ ಟನ್ಸು, ಐ ಅಂದರೆ ಕರೆಂಟ್ ಇನ್ ಆಂಪಿಯರ್. ಎರಡನ್ನೂ ನಾವು ಗುಣಿಸ್ತಿರೋದ್ರಿಂದ ಅದಕ್ಕೆ ಯೂನಿಟು ಆಂಪಿಯರ್ ಟನ್ಸ್. ರಿಲಕ್ಟೆನ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ರಿಲಕ್ಟೆನ್ಸ್? ನೀವು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ರೆಸಿಸ್ಟೆನ್ಸ್ ಅಂತ ಕೇಳಿದ್ದೀರ. ಆಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಸೊ ಇದರಲ್ಲಿ ರಿಲಕ್ಟೆನ್ಸ್ ಅಂತ ಬರುತ್ತೆ ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ. ದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ದೇರ್ ಇಸ್ ಎ ಸಮಥಿಂಗ್ ಅನಲಾಗಸ್ ಟು ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ರೆಸಿಸ್ಟೆನ್ಸ್ ಇದ್ದಂಗೆ ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ರಿಲಕ್ಟೆನ್ಸ್ ಇರುತ್ತೆ ಆ್ಯಂಡ್ ಈಸ್ ಕಾಲ್ಡ್ ರಿಲಕ್ಟೆನ್ಸ್. ದ ಟೋಟಲ್ ಫ್ಲಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರಿಲಕ್ಟೆನ್ಸ್. ಹೆಂಗೆ ಕರೆಂಟು ರೆಸಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನ್ ಇರುತ್ತೆ. ಓಮ್ಸ್ ಲಾ ಓದಿದ್ದೀರಾ ನೀವು? ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸು ಜಾಸ್ತಿ ಆದರೆ ಕರೆಂಟ್ ಕಡಿಮೆ ಆಗುತ್ತೆ, ರೆಸಿಸ್ಟೆನ್ಸ್ ಕಮ್ಮಿ ಆದರೆ ಕರೆಂಟ್ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ರಿಲಕ್ಟೆನ್ಸು ಜಾಸ್ತಿ ಆದರೆ ಫ್ಲಕ್ಸ್ ಕಡಿಮೆ ಆಗುತ್ತೆ, ರಿಲಕ್ಟೆನ್ಸ್ ಕಮ್ಮಿ ಆದರೆ ಫ್ಲಕ್ಸ್ ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ಸಿಮಿಲರ್ ಟು ದ ರಿಲಕ್ಟೆನ್ಸ್ ಈಸ್ ಸಿಮಿಲರ್ ಟು ದ ರೆಸಿಸ್ಟೆನ್ಸ್ ಇನ್ ದ ಎಲೆಕ್ಟ್ರಿಕಲ್ circuit. So if we denote the MMF by ampere turns, we can write the reluctance pi is equal to N into I divided by S, where pi is the flux and S is equal to reluctance ಗೆ ಫಾರ್ಮುಲಾ ಬರೀರಿ ಅಂತಂದರೆ L divided by mu naught into mu r into A. L ಅಂತಂದರೆ ಏನಿದು? ಇಟ್ ಈಸ್ ದ ಲೆಂತ್ ಆಫ್ ದ ಮ್ಯಾಗ್ನೆಟಿಕ್ ಪಾತ್, ಮ್ಯಾಗ್ನೆಟಿಕ್ ಪಾತಿನ ಲೆಂತ್. ಎಸ್ ಅಂದರೆ ರಿಲಕ್ಟೆನ್ಸ್, ಮ್ಯೂ ನಾಟ್ ಅಂದರೆ ಪರ್ಮಿಯಬಿಲಿಟಿ ಆಫ್ ದ ಫ್ರೀ ಸ್ಪೇಸ್, ಮ್ಯೂ ಆರ್ ಅಂತಂದರೆ ರಿಲೇಟಿವ್ ಪರ್ಮಿಯಬಿಲಿಟಿ, ಎ ಅಂದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಮ್ಯಾಗ್ನೆಟಿಕ್ ಪಾತ್ ಇನ್ ದ ಸ್ಕ್ವೇರ್ mm. ದ ಯೂನಿಟ್ ಆಫ್ ರಿಲಕ್ಟೆನ್ಸ್ ಈಸ್ ಆಂಪಿಯರ್ ಟನ್ಸ್ ಪರ್ ವೆಬರ್. ಇದು ಭಾಳ ಇಂಪಾರ್ಟೆಂಟ್. ರಿಲಕ್ಟೆನ್ಸ್ಗೆ ಯೂನಿಟ್ ಏನು ಅಂತ ಕೇಳ್ತಾರೆ.
ದ ಯೂನಿಟ್ ಆಫ್ ರಿಲಕ್ಟೆನ್ಸ್ ಈಸ್ ಆಂಪಿಯರ್ ಟನ್ಸ್ ಪರ್ ವೆಬರ್. ನೆನಪಲ್ಲಿ ಇಟ್ಕೊಂಡಿರಬೇಕು. ದ ಯೂನಿಟ್ ಆಫ್ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಈಸ್ ಆಂಪಿಯರ್ ಟನ್ಸ್. ಓಕೆ, ನೆನಪಲ್ಲಿ ಇಟ್ಕೊಂಡಿರ್ತೀರ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಮ್ಯಾಗ್ನೆಟಿಕ್ ಫ್ಲಕ್ಸ್. The magnetic flux in the magnetic circuit is equal to the total number of line existing on the cross section of magnetic core at right angle to the direction of flux. Its symbol is pi and SI unit is Weber. Magnetic flux ಅಂತಂದರೆ magnetic flux in a magnetic circuit is equal to the total number of lines existing on the ಕ್ರಾಸ್ ಸೆಕ್ಷನಲ್ ಆಫ್ ಮ್ಯಾಗ್ನೆಟಿಕ್ ಕೋರ್. ಸೊ ಮ್ಯಾಗ್ನೆಟಿಕ್ ಕೋರನ್ನು ನೋಡಿದ್ದೀರಲ್ಲ, ತೋರಿಸ್ತೀನಿ ನಿಮಗೆ. ಸೊ ಈ ಮ್ಯಾಗ್ನೆಟಿಕ್ ಕೋರ್ನಲ್ಲಿ ನೀವು ಸಪ್ಲೈಯನ್ನು ಕೊಟ್ಟಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸು ಕ್ರಿಯೇಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಲೈನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಲೈನ್ಸ್ಗಳು ಎಷ್ಟು ಪ್ರಮಾಣದಲ್ಲಿರುತ್ತೆ? ಸೊ ಇದೆಲ್ಲ ಇದು ನೋಡಿ, ಸೊ ಇಲ್ಲಿ ಇದೆ ನೋಡಿ, ಇವೆಲ್ಲ ಲೈನ್ಗಳು, ಇವು ಮ್ಯಾಗ್ನೆಟಿಕ್ ಲೈನ್ಸು. ಈ ಮ್ಯಾಗ್ನೆಟಿಕ್ ಲೈನ್ಸು ಎಷ್ಟು ನಂಬರ್ ಇದೆ ಅನ್ನೋದನ್ನು ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ಗೆ ಯೂನಿಟ್ ಏನು? ವೆಬರ್. ಇದು ಭಾಳ ಇಂಪಾರ್ಟೆಂಟು. ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ವೆಬರ್. ಇದು ನೆನಪಲ್ಲಿ ಇಟ್ಕೊಳ್ಳಿ. ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ವೆಬರ್. ಸೊ ಪೈ ಈಸ್ ಈಕ್ವಲ್ ಟು, ಅದು ಎದಕ್ಕಿರುತ್ತೆ, ಸಮವಾಗಿರುತ್ತೆ. ಈ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಪೈ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಂಡುಹಿಡಿಬೇಕು ಅಂದರೆ ಎನ್ ಇಂಟು ಐ ಡಿವೈಡೆಡ್ ಬೈ ಎಸ್. ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್, ಐ ಅಂದರೆ ಕರೆಂಟು, ಎಸ್ ಅಂದರೆ ರಿಲಕ್ಟೆನ್ಸ್. ಪೈ ಈಸ್ ದ ಟೋಟಲ್ ಫ್ಲಕ್ಸ್ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್. ದ ಎಸ್ ಐ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ವೆಬರ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯೂನಿಟನ್ನು ಇದರಲ್ಲಿ ಭಾಳ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರಬೇಕು. ಎಕ್ಸಾಮಿನೇಷನಲ್ಲಿ ಜಾಸ್ತಿ ಯೂನಿಟನ್ನು ಕೇಳ್ತಾರೆ. ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ದಿಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಸಮ್ಟೈಮ್ಸ್ ಆಸ್ ಎ ಫೀಲ್ಡ್ ಇಂಟೆನ್ಸಿಟಿ. ಈಗ ಬೆಳಕನ್ನು ಒಂದು ಬಲ್ಪಿಗೆ ನೀವು ವೋಲ್ಟೇಜನ್ನು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಬೆಳಕಿನ ಪ್ರಖರತೆ, ಬಲ್ಪಿಂದ ಬರ್ತಕ್ಕಂಥ ಬೆಳಕಿನ ಕಿರಣಗಳ ಸಂಖ್ಯೆ ಯಾವ ರೀತಿ ಜಾಸ್ತಿ ಆಗುತ್ತೋ ಅದೇ ರೀತಿಯಾಗಿ ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ನೀವು ಕರೆಂಟ್ ಡೆನ್ಸಿಟಿಯನ್ನು ಜಾಸ್ತಿ ಮಾಡ್ಕೊತ ಹೋದಾಗ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸಿನ ನಂಬರ್ ಆಫ್ ಟನ್ಸು, ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ. ಸೊ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ರೆಪ್ರೆಸೆಂಟೆಡ್ ಬೈ ಲೆಟರ್ ಹೆಚ್. ಇದನ್ನು ನಾವು ಹೆಚ್ ಅಂತಕ್ಕಂಥ ಲೆಟ್ರಿಂದ ಇಂಡಿಕೇಟ್ ಮಾಡ್ತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು. ಆ್ಯಂಡ್ ಯೂನಿಟ್ ಈಸ್ ಆಂಪಿಯರ್ ಟನ್ಸ್ ಪರ್ ಮೀಟರ್. ಯಾವುದಕ್ಕೆ? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ಗೆ ಯೂನಿಟ್ ಏನು ಅಂತಂದರೆ ಆಂಪಿಯರ್ ಟನ್ಸ್ ಪರ್ ಮೀಟರ್. ಇದಕ್ಕೆ ಫಾರ್ಮುಲಾ ಅಂತಂದರೆ ಹೆಚ್ ಇಸ್ ಈಕ್ವಲ್ ಟು MMF ಡಿವೈಡೆಡ್ ಬೈ ಲೆಂತ್ ಆಫ್ ಕಾಯಿಲ್ ಇನ್ ಮೀಟರ್. ನೆಕ್ಸ್ಟು ಫ್ಲಕ್ಸ್ ಡೆನ್ಸಿಟಿ. ದ ಟೋಟಲ್ ನಂಬರ್ ಆಫ್ ಲೈನ್ಸ್ ಆಫ್ ಎ ಫೋರ್ಸ್ ಪರ್ ಸ್ಕ್ವೇರ್ ಮೀಟರ್. ಏನಿಂಗಂದರೆ ಈ ಎಕ್ಸಾಂಪಲ್ಲು 1 ಮೀಟರ್ ಲೆಂತು 1 ಮೀಟರ್ ಬ್ರೆಡ್ತು ಇರ್ತಕ್ಕಂಥ ಒಂದು ಸಾಫ್ಟ್ ಐರನ್ ಪೀಸಿನ ಸುತ್ತ ನೀವು ವೈರನ್ನು ಸುತ್ತಬಿಟ್ಟು ಅದಕ್ಕೆ 1 ಆಂಪಿಯರ್ ಕರೆಂಟನ್ನು ನೀವು ಕೊಟ್ರಿ ಅಂತಂದರೆ ಆ ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿದೆಯಲ್ಲ, ಆ ಕ್ರಾಸ್ ಸೆಕ್ಷನಲ್ ಏರಿಯಾದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ನಾವು ಫ್ಲಕ್ಸ್ ಡೆನ್ಸಿಟಿ ಅಂತ ಕರಿತೀವಿ. ದ ಟೋಟಲ್ ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸ್ ಪರ್ ಸ್ಕ್ವೇರ್ ಮೀಟರ್ ಆಫ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಮ್ಯಾಗ್ನೆಟಿಕ್ ಕೋರ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಡೆನ್ಸಿಟಿ. ಇದನ್ನು ನಾವು ಬಿ ಅಂತಕ್ಕಂಥ ಕ್ಯಾಪಿಟಲ್ ಬಿ ಅಂತಕ್ಕಂಥ ಲೆಟ್ರ್ನಿಂದ ಇಂಡಿಕೇಟ್ ಮಾಡ್ತೀವಿ. SI ಯೂನಿಟ್ ಆಫ್ ಫ್ಲಕ್ಸ್ ಡೆನ್ಸಿಟಿ ಈಸ್ SI unit in the MKS system is Tesla, a Weber per meter square. Its SI unit is Tesla, MKS unit is Weber per meter square. ಎರಡು ಯೂನಿಟನ್ನು ಇದರಲ್ಲಿ
ಕೊಟ್ಟಿದ್ದಾನೆ. ಇದು ಫ್ಲಕ್ಸ್ ಡೆನ್ಸಿಟಿ. ಸೊ ನೆಕ್ಸ್ಟು ಪರ್ಮಿಯಬಿಲಿಟಿ. The permeability of the magnetic material is defined as the ratio of flux created in the material to the flux created in the air, provided that MMF and dimension of the magnetic circuit remains the same. ಏನಪ್ಪ ಪರ್ಮಿಯಬಿಲಿಟಿ ಅಂದರೆ, ಈಗ ನಾನು ಆಗಲೇ ಬರೀ ಸೊಲ್ನಾಯ್ಡ್ ಕಾಯಿಲ್ ಅಂತ ಹೇಳಿದೆ. ಆ ಸೊಲ್ನಾಯ್ಡ್ ಕಾಯಿಲಲ್ಲಿ ನಾವು ಏರ್ ಕೋರ್ ಇರುತ್ತೆ, ಯಾವುದೇ ಥರನಾದ ಕೋರ್ ಇರಲ್ಲ. ಸೊ ಅದಕ್ಕೆ ಸಪ್ಲೈಯನ್ನು ಕೊಟ್ಟಾಗ 1 ಆಂಪಿಯರ್ ಕರೆಂಟನ್ನು ಹಾಯಿಸಿದಾಗ ಎಷ್ಟು ಫ್ಲಕ್ಸು ಪ್ರೊಡ್ಯೂಸ್ ಆಯಿತು ಡಿವೈಡೆಡ್ ಬೈ ಅದೇ ಕಾಯಿಲಿಗೆ ಒಳಗಡೆ ಸಾಫ್ಟ್ವೇರ್ ಅನ್ನೋ ಪೀಸನ್ನು ನೀವು ಹಾಕ್ಬಿಟ್ಟು ಅದಕ್ಕೆ 1 ಆಂಪಿಯರ್ ಕರೆಂಟನ್ನು ಹಾಯಿಸಿದಾಗ ಎಷ್ಟು ಫ್ಲಕ್ಸು ಪ್ರೊಡ್ಯೂಸ್ ಆಯಿತು. ಅವೆರಡರ ರೇಷಿಯೋವನ್ನು ತೆಗೆದಾಗ ಬರ್ತಕ್ಕಂಥದ್ದಕ್ಕೆ ಪರ್ಮಿಯಬಿಲಿಟಿ ಅಂತ ಕರಿತೀವಿ. ಇದನ್ನು ಮ್ಯೂ ಅಂತಕ್ಕಂಥ ಲೆಟ್ರ್ನಿಂದ ನಾವು ಇಂಡಿಕೇಟ್ ಮಾಡ್ತೀವಿ. ಓಕೆ. The relative permeability μr of the iron and steel ranges from 50 to 2000. ಐರನ್ಗೆ ಪರ್ಮಿಯಬಿಲಿಟಿ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ? 50ರಿಂದ 200 ಇರುತ್ತೆ. ದ ಪರ್ಮಿಯಬಿಲಿಟಿ ಆಫ್ ದ ಏರ್ ಈಸ್ ಈಕ್ವಲ್ ಟು ಯುನಿಟಿ. ನೆನಪಲ್ಲಿ ಇಟ್ಕೊಂಡಿರಬೇಕು. ಏರಿನ ಪರ್ಮಿಯಬಿಲಿಟಿ ಯುನಿಟಿ ಆ್ಯಂಡ್ ದ ಪರ್ಮಿಯಬಿಲಿಟಿ ಆಫ್ ದ ಐರನ್ ಆ್ಯಂಡ್ ಸ್ಟೀಲ್ ಈಸ್ 50 to 2000 ಇದು ಈ ರೇಂಜಲ್ಲಿ ಇರುತ್ತೆ. ಸೊ ದಿಸ್ ಈಸ್ ದ ಆಲ್ ಅಬೌಟ್ ದ ಎಲೆಕ್ಟ್ರೋಮ್ಯಾಗ್ನೆಟ್. ಎಲೆಕ್ಟ್ರೋಮ್ಯಾಗ್ನೆಟಿನ ಬಗ್ಗೆ ಇಷ್ಟು ಡೆಫಿನೇಷನನ್ನು ನೀವು ತಿಳ್ಕೊಂಡಿರಬೇಕು. ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅಂದರೆ ಯೂನಿಟ್ಸ್. MMFಗೆ ಯೂನಿಟ್ ಏನು, ಫ್ಲಕ್ಸ್ ಡೆನ್ಸಿಟಿಗೆ ಯೂನಿಟ್ ಏನು, ರಿಲಕ್ಟೆನ್ಸ್ಗೆ ಯೂನಿಟ್ ಏನು, ಫ್ಲಕ್ಸ್ ಡೆನ್ಸಿಟಿ, ಫ್ಲಕ್ಸ್ ಇಂಟೆನ್ಸಿಟಿ, ಇವಕ್ಕೆಲ್ಲ ಯೂನಿಟನ್ನು ಭಾಳ ಸಲ ಎಕ್ಸಾಮಿನೇಷನ್ ಕೇಳ್ತಾರೆ. ಸೊ ಹಾಗಾಗ್ಬಿಟ್ಟು ಫ್ಲಕ್ಸ್ ಡೆನ್ಸಿಟಿಗೆ SI ಯೂನಿಟ್ ಈಸ್ ಟೆಸ್ಲಾ ಆ್ಯಂಡ್ MKS ಯೂನಿಟ್ ಈಸ್ ವೆಬರ್ ಪರ್ ಮೀಟರ್ ಸ್ಕ್ವಯರ್. ಯೂನಿಟ್ಗಳನ್ನು ಭಾಳ ಇಂಪಾರ್ಟೆಂಟಾಗಿ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಸೊ ಇವತ್ತಿನ ಕ್ಲಾಸಿಗೆ ಇವತ್ತು ನಾವು ಕೊನೆ ಮಾಡ್ತೀವಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಫೋನ್ ಮಾಡಿ ಕ್ಲಾರಿಫೈ ಮಾಡಿಕೊಡಿ. ಥ್ಯಾಂಕ್ ಯು.